ಕರ್ತವ್ಯ ಲೋಪ ಎಸಗಿದ್ದ ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪ್ರಮುಖವಾಗಿ ಮೂಡಾ ವಿಶೇಷ ತಹಶೀಲ್ದಾರ್ ಕೆವಿ ರಾಜಶೇಖರ್ ಅಮಾನತುಗೊಂಡಿರುವಂತಹ ಅಧಿಕಾರಿಯಾಗಿದ್ದಾರೆ. ಆರ್ಟಿಐ ಕಾರ್ಯಕರ್ತ ನಾಗೇಂದ್ರ ನೀಡಿರುವ ದೂರನ್ನ ಆಧರಿಸಿ ಕ್ರಮ ತೆಗೆದುಕೊಳ್ಳಲಾಗಿದ್ದು, ಅಕ್ರಮವಾಗಿ ಕ್ರಯಪತ್ರ ನೀಡಿರುವ ಆರೋಪ ಸಾಬೀತಾಗಿರುವ ಹಿನ್ನೆಲೆ ಕ್ರಮ ತೆಗೆದುಕೊಳ್ಳಲಾಗಿದೆ. ನಗರ ಮತ್ತು ಗ್ರಾಮಾಂತರ ಯೋಜನಾ ಆಯುಕ್ತೆ ಲತಾ ಈ ರೀತಿ ಆದೇಶ ಹೊರಡಿಸಿದ್ದು, ಗೋಕುಲಂ ಬಡಾವಣೆಯ ನಿವೇಶನಕ್ಕೆ ಹಕ್ಕು ಪತ್ರವನ್ನ ತಹಶೀಲ್ದಾರ್ ಮಾಡಿಕೊಟ್ಟಿರುತ್ತಾರೆ. ವಾರಸುದಾರರಲ್ಲದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಿರುವ ವಿಚಾರ ಸಾಬೀತಾಗ್ತಾ ಇದ್ದಂತೆ ಸಸ್ಪೆಂಡ್ ಮಾಡಲಾಗಿದೆ. 1982ರಲ್ಲಿ ಲಿಲಿಯನ್ ಶಾರದಾ ಜೋಸೆಫ್ಗೆ ಸೈಟ್ ಮಂಜೂರಾಗಿರುತ್ತೆ. 1983ರಲ್ಲಿ ಮೃತಪಟ್ಟಿದ್ದ ಲಿಲಿಯನ್ ಶಾರದಾ ಜೋಸೆಫ್ 2024ರ ತನಕ ಕೂಡ ಆ ಸೈಟ್ ಯಾರಿಗೂ ಕೂಡ ವರ್ಗಾವಣೆಯೇ ಆಗಿರಲಿಲ್ಲ. ಬಳಿಕ ಕ್ರಮಬದ್ಧ ವಾರಸುದಾರರಲ್ಲದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಿದ್ದಾರಂತೆ ತಹಶೀಲ್ದಾರ್. ಕ್ರಮಬದ್ಧ ವಂಶವೃಕ್ಷ ಪಡೆಯದೆ ಪೌತಿ ಖಾತೆ ವರ್ಗಾವಣೆ ಮಾಡಿಕೊಟ್ಟಿರುವ ಆರೋಪದ ಹಿನ್ನೆಲೆ ಅದು ಸಾಬೀತು ಕೂಡ ಆದ ಬಳಿಕ ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡಲಾಗಿದೆ.